ಯಾರೆಲ್ಲ 1ನೇ ಕಾರ್ಡನ್ನು ಚೂಸ್ ಮಾಡಿದ್ದೀರೋ ಅವರಿಗೆ ಸಾಯಿಬಾಬಾ ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ನಿಮ್ಮ ಪ್ರಾರ್ಥನೆಗಳು ಖಾಲಿ ಹೋಗಿಲ್ಲ ಮಗು. ದೇವರು ಸಮಯದಲ್ಲಿ ಪ್ರತಿಯೊಂದು ಬೇಡಿಕೆಗೆ ಫಲ ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಶ್ರದ್ಧೆ ಹಾಗೂ ಸಹನೆ ಪರೀಕ್ಷಿಸಲ್ಪಟ್ಟರು ಅದು ನಿಮಗೆ ಫಲವನ್ನು ನೀಡುತ್ತೆ, ಹಾಗೆ ನಿಮ್ಮ ಜೀವನವನ್ನು ಸುಮಧುರಗೊಳಿಸುತ್ತೆ ಅಂತ ಹೇಳ್ತಾ ಇದೆ ಸಾಯಿಬಾಬಾ ಅವರ ಟ್ಯಾರೋಟ್ ಕಾರ್ಡಲ್ಲಿ. ಹಾಗೆ ಮಹಾಲಕ್ಷ್ಮಿ ಆಶೀರ್ವಚನ ಏನಿದೆ ಅಂತ ನೋಡೋಣ. ನಾನು ನಿಮ್ಮ ಮನೆಯಲ್ಲಿ ನೆಲೆಸಿದ್ದೀನಿ ಅಂತ ಮಹಾಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ನಿನಗೆ ಧನ ಧಾನ್ಯ ಆರೋಗ್ಯ ಮತ್ತು ಶಾಂತಿಯನ್ನು ತುಂಬುತ್ತೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಬ್ಬದ ದಿನಗಳಲ್ಲಿ ನೀನು ಮಾಡಿದಂತಹ ದಾನ ಪ್ರಾರ್ಥನೆಗಳು ಮುಂದಿನ ತಿಂಗಳಲ್ಲಿ ಫಲ ನೀಡುತ್ತೆ ಅಂತ ಬರ್ತಾ ಇದೆ. ಹಾಗೆ ಇಂದಿನ ಸಂದೇಶ ನೋಡಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಯೂರಿದೆ. ಕಷ್ಟಗಳಲ್ಲೂ ಕೂಡ ನಿಮ್ಮ ಮನಸ್ಸು ಶಾಂತಿಯಿಂದ ತುಂಬಿರುತ್ತೆ ಅಂತ ಬರ್ತಾ ಇದೆ. ಹಾಗೆ 48 ದಿನಗಳಲ್ಲಿ ಅಂದರೆ 48 ದಿನಗಳಲ್ಲಿ ನಿಮಗೆ ಹೊಸ ಅವಕಾಶಗಳೆಲ್ಲ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಅಂತ ತೋರಿಸ್ತಾ ಇದೆ, ಸೂಚನೆ ಕೊಡ್ತಾ ಇದೆ. ಹಣ, ಆರೋಗ್ಯ, ಕುಟುಂಬ ಸಂಬಂಧಗಳಲ್ಲಿ ಕ್ರಮೇಣ ಇಂಪ್ರೂವ್ ಕಾಣ್ತಾ ಹೋಗ್ತೀರಾ ಅಂತ ಹೇಳ್ತಾ ಇದೆ. ಸಾಯಿ ಕೃಪೆಯು ಲಕ್ಷ್ಮಿ ಆಶೀರ್ವಾದವು ಒಂದಾದಾಗ ನಿಮ್ಮ ಜೀವನದಲ್ಲಿ ಯಾವುದೇ ಕೊರತೆ ಅನ್ನೋದು ಇರೋದಿಲ್ಲ ಅಂತ ತಿಳಿಸ್ತಾ ಇದೆ. ಯಾರೆಲ್ಲ ಸಂತಾನ ಭಾಗ್ಯ ಕರುಣಿಸು ಅಂತ ಬೇಡ್ಕೊಂಡಿದ್ರೋ ಅವರಿಗೆ ಮುಂದಿನ ತಿಂಗಳು ಅಥವಾ ಮುಂದಿನ 6 ತಿಂಗಳೊಳಗೆ ಅಥವಾ 1 ವರ್ಷದೊಳಗೆ ನಿಮಗೆ ಗುಡ್ ನ್ಯೂಸ್ ಸಿಗಲಿದೆ ಅಂತ ಬಾಬಾ ಹಾಗೂ ಲಕ್ಷ್ಮಿಯವರು ಹೇಳ್ತಾ ಇದ್ದಾರೆ. ನಿಮಗೆ ಅವರ ಆಶೀರ್ವಾದ ಕೂಡ ಇದೆ. ಆದಷ್ಟು ಬೇಗ ನಿಮಗೆ ಗುಡ್ ನ್ಯೂಸ್ ಸಿಗಲಿದೆ. ಯಾರೆಲ್ಲ 2ನೇ ಕಾರ್ಡನ್ನು ಚೂಸ್ ಮಾಡಿದ್ದೀರೋ ಅವರಿಗೆ ಸಾಯಿಬಾಬಾ ಏನು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನೀವು ಹಬ್ಬದ ದಿನ ಹೂಮಾಲೆ, ದೀಪ, ಪ್ರಾರ್ಥನೆ, ಹೃದಯದ ಹಂಬಲದಿಂದ ನನ್ನನ್ನು ಹತ್ತಿರ ಇಟ್ಟಿದ್ದೀರಾ. ಅಂದರೆ ನಿಮ್ಮ ಹೃದಯಕ್ಕೆ ನೀವು ಅವ್ರನ್ನ ಹತ್ತಿರದಲ್ಲಿ ಇಟ್ಟಿದ್ದೀರಾ, ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವ್ರು ನಿಮ್ಮ ಪ್ರಾರ್ಥನೆಯನ್ನು ಲಕ್ಷ್ಮೀ ಅಮ್ಮನ ಪಾದಗಳಲ್ಲಿ ಇಟ್ಟಿದ್ದೀನಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಹಾಗೆ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬಂದರೂ ಕೂಡ ಹೇರಳವಾಗಿ ಬರುತ್ತವೆ. ಹಾಗೆ ಹೇಗೆ ಒಂದು ಬೆಳಕು ಹಬ್ಬಿದಾಗ ಅಂದರೆ ಒಂದು ಪ್ರಕಾಶಮಾನವಾದ ಬೆಳಕು ಹೇಗೆ ಹಬ್ಬುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿ ಹೇರಳವಾಗಿ ಆಶೀರ್ವಾದಗಳು ಬರುತ್ತಿದೆ ಅಂತ ಸಾಯಿಬಾಬಾ ಅವರು ಸೂಚನೆ ಕೊಡ್ತಾ ಇದ್ದಾರೆ. ಹಾಗೆ ತಾಯಿ ಮಹಾಲಕ್ಷ್ಮಿ ನಿಮಗೆ ಏನು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನೀವು ಮಾಡಿದಂತಹ ಪ್ರತಿಯೊಂದು ಪೂಜೆ, ಸತ್ಕಾರ್ಯ, ದಾನ ಎಲ್ಲವೂ ನಿಮ್ಮ ಮನೆಗೆ ಬೆಳಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶುದ್ಧ ಮನಸ್ಸು ಹಾಗೂ ಕೃತಜ್ಞತೆಯನ್ನು ಹೊಂದಿದವರಿಗೆ ನಾನು ಯಾವಾಗಲೂ ನೆಲೆಸುತ್ತೇನೆ. ಯಾರು ಶುದ್ಧ ಮನಸ್ಸಿನಿಂದ ಇರ್ತಾರೆ, ಹಾಗೆ ಅವರು ಯಾರು ಕೃತಜ್ಞತಾ ಭಾವದಿಂದ ಅಂದರೆ ಲಕ್ಷ್ಮಿಗೆ ಕೃತಜ್ಞತೆ ಭಾವದಿಂದ ಇರ್ತಾರೋ ಅವ್ರ ಮನೆಯಲ್ಲಿ ನಾನು ನೆಲೆಸ್ತೀನಿ ಅಂತ ಲಕ್ಷ್ಮಿ ಹೇಳ್ತಾ ಇದ್ದಾರೆ. ಆಕಸ್ಮಿಕ ಸಂದೇಶ ನಿಮಗೆ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ನೀವು ಏನಾದರೂ ಒಂದು ಅಂದ್ಕೊಂಡಿದ್ರೆ ಅದು ಆಕಸ್ಮಿಕವಾಗಿ ನಿಮ್ಮನ್ನು ಬಂದು ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ವಾತಾವರಣ ನೆಮ್ಮದಿಯಾಗಿ ಇರುತ್ತೆ, ಹಾಗೆ ನೆಮ್ಮದಿ ಕೂಡ ಹೆಚ್ಚುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಆರ್ಥಿಕ ಸುಧಾರಣೆ ಆರಂಭವಾಗ್ತಾ ಇದೆ. ನೀವು ಏನು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರಲ್ಲ ಆವಾಗಿಂದ ನಿಮ್ಮ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗ್ತಾ ಇದೆ, ಹಾಗೆ ಸುಧಾರಣೆ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಬ್ಬದ ಶಕ್ತಿಯು ಮುಂದಿನ 3 ತಿಂಗಳಲ್ಲಿ ನಿಮ್ಮ ಬದುಕಿನಲ್ಲಿ ರಕ್ಷಣೆಯಂತೆ ಕೆಲಸ ಮಾಡುತ್ತೆ ಅಂತ ಸೂಚನೆ ನೀಡ್ತಾ ಇದೆ. ಅಂದರೆ ಹಣಕಾಸಿನಲ್ಲಿ ಅಡಚಣೆ ಇದ್ದರೆ ಅದು ನಿಮ್ಮ ಮುಂದೆ 3 ತಿಂಗಳಿನಲ್ಲಿ ಅದು ಎಲ್ಲ ಬಗೆಹರಿಯಲಿದೆ ಅಂತ ಹೇಳ್ತಾ ಇದ್ದಾರೆ. ದೇವರು ಸಮಯದಲ್ಲಿ ಫಲ ಬರುವುದೇ ಸತ್ಯ, ಆದರೆ ಬರುವ ಫಲಗಳು ದೊಡ್ಡದಾಗಿರುತ್ತೆ ಅಂತ ಸೂಚನೆ ಕೊಡ್ತಾ ಇದ್ದಾರೆ ಬಾಬಾ. ಹಾಗೆ ಯಾರೆಲ್ಲ 3ನೇ ಕಾರ್ಡನ್ನು ಚೂಸ್ ಮಾಡಿದ್ದೀರೋ ಅವರಿಗೆ ಬಾಬಾ ಅವರು ಹಾಗೂ ಮಹಾಲಕ್ಷ್ಮಿ ಅವರು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ನೀವು ಹಬ್ಬದಲ್ಲಿ ನೀವು ಮಾಡಿದಂತಹ ಪ್ರಾರ್ಥನೆ ಬೀಜಗಳು ಬಿತ್ತಿದೆ, ಈಗ ಭೂಮಿ ಅಡಿಯಲ್ಲಿ ಮೊಳಕೆ ಬೆಳೆಯುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಪ್ರಾರ್ಥನೆಯನ್ನು ಸಲ್ಲಿಸಿದಿರೋ ಅದು ದೇವರಿಗೆ ತಲುಪಿದೆ, ಅಂದರೆ ಬಾಬಾ ಅವರಿಗೆ ತಲುಪಿದೆ. ಅದಕ್ಕೆ ನಿಮಗೆ ಆಶೀರ್ವಾದ ರೂಪದಲ್ಲಿ ಅವರು ನಿಮಗೆ ರಿಟರ್ನ್ ಆಶೀರ್ವಾದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂತ ಅರ್ಥವನ್ನು ಹೇಳ್ತಾ ಇದೆ. ನಿಮ್ಮ ಜೀವನದಲ್ಲಿ ದೈವಿಕ ಫಲಗಳು ರೂಪುಗೊಳ್ಳುತ್ತಿವೆ. ತಾಳ್ಮೆಯಿಂದ ಕಾಯಿ, ನಾನು ನಿಮ್ಮ ಮನೆಗೆ ಸಂತೋಷದ ಹೊನಲನ್ನು ತರ್ತೀನಿ ಅಂತ ಹೇಳ್ತಾ ಇದೆ. ಹಾಗೆ ಮಹಾಲಕ್ಷ್ಮಿ ಅವರು ಏನನ್ನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನಿಮ್ಮ ಮನೆಗೆ ನಾನು ಬೆಳಕು, ಶ್ರೇಯಸ್ಸು ಮತ್ತು ಸಮೃದ್ಧಿಯನ್ನು ತುಂಬುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಿನ ಭಯವನ್ನು ಬಿಟ್ಟು ಬಿಡು ಅಂತ ನಿಮಗೆ ಭರವಸೆಯನ್ನು ಹಿಡಿದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಬ್ಬದಲ್ಲಿ ಮಾಡಿದ ಪ್ರತಿಯೊಂದು ಸತ್ಕಾರ್ಯ ಕೂಡ ಮುಂದಿನ ದಿನಗಳಲ್ಲಿ ಆಶೀರ್ವಾದ ರೂಪದಲ್ಲಿ ಹೇರಳವಾಗಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ.
ಮುಂದಿನ ದಿನಗಳು ಹೇಗಿರುತ್ತೆ ಅಂತ ಮಹಾಲಕ್ಷ್ಮಿಯವರು ನಿಮಗೆ ಸೂಚನೆ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ನಿಮಗೆ ಸಹಾಯ ಸಿಗುತ್ತೆ, ಏನಾದರೂ ಅಚಾನಕ್ಕಾಗಿ ನಿಮಗೆ ಸಹಾಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನೆ ಮಂದಿಗಳಲ್ಲಿ ಒಗ್ಗಟ್ಟು ಹೆಚ್ಚುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನಾದರೂ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೀವೇನಾದರೂ ಹೊಸದಾಗಿ ಜಾಬ್ ಮಾಡಬೇಕು ಅಂತ ಇದ್ದರೆ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗಬೇಕು ಅಂತ ಇದ್ದರೆ, ನಿಮ್ಮ ವ್ಯವಹಾರ ಅಥವಾ ಬಿಸ್ನೆಸ್ಸಲ್ಲಿ ನೀವು ಏನಾದರೂ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬೇಕು ಅಂತ ಅಂದರೆ ನೀವು ಆ ಪ್ರಗತಿಯನ್ನು ಕಾಣ್ತೀರಾ ಅಂತ ಸೂಚನೆಯನ್ನು ಕೊಡ್ತಾ ಇದೆ. ಆರೋಗ್ಯದಲ್ಲಿ ಶಾಂತಿ ಮತ್ತು ಶಕ್ತಿ ಬರುತ್ತೆ ಅಂತ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಮಹಾಲಕ್ಷ್ಮಿಯವರು. ಸಾಯಿ ಕೃಪೆ ಮತ್ತು ಆ ಲಕ್ಷ್ಮಿ ಆಶೀರ್ವಾದ ಒಂದಾದಾಗ ಭಾಗ್ಯದ ಬಾಗಿಲು ತಂತಾನೆ ತೆರೆಯುತ್ತೆ ಅಂತ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ.